ಚೇಳೂರಿನಲ್ಲೇ ಪ್ರಜಾಸೌಧ ನಿರ್ಮಾಣಕ್ಕೆ ಪರ ವಿರೋಧ ಮನವಿಗಳ ಸುರಿಮಳೆ. ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ. ಚೇಳೂರಿನಲ್ಲಿ ನಡೆದ ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಾಗರಿಕರು ಸಲ್ಲಿಸಿರುವ ಅರ್ಜಿಗಳಿಗೆ ಕಾನೂನಾತ್ಮಕವಾಗಿ ಪರಿಹಾರ ಕಲ್ಪಿಸಿ ಜನರ ಕೆಲಸ ಮಾಡುವುದೇ ಮುಖ್ಯ ಉದ್ದೇಶವಾಗಿದೆ ಎಂದು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಹೇಳಿದರು. ಚೇಳೂರು ಕೆಪಿಎಸ್ ಶಾಲಾ ಆವರಣದಲ್ಲಿರುವ ಕಂದಾಯ ಇಲಾಖೆಯಿಂದ ಏರ್ಪಡಿಸಿದ್ದ ಜನಸ್ಪಂದನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕಂದಾಯ ಇಲಾಖೆಯಲ್ಲಿ ಸರ್ಕಾರದ ಆದೇಶದಂತೆ ಎಲ್ಲ ದಾಖಲಾತಿಗಳನ್ನು ಸ್ಕ್ಯಾನಿಂಗ್ ಆಗುತ್ತಿದ್ದು ಮುಂದಿನ ದಿನಗಳಲ್ಲಿ ಜನತೆಗೆ ಅನುಕೂಲವಾಗಲಿದೆ. ಇಡೀ ಜಿಲ್ಲೆಯಲ್ಲಿ 3,000 ರೈತರ ದುರಸ್ತಿಗಳು ಮಾಡಿದ್ದು ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ದುರಸ್ತಿ ಮಾಡಲಾಗುವುದು ಎಂದರು. ಜನಸ್ಪಂದನದಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ, ಮುಂದಿನ ತಿಂಗಳು 15ರ ತನಕ ಕಾಲಾವಕಾಶ ನೀಡುತ್ತೇನೆ. ಚೇಳೂರು ಸಮೀಪದಲ್ಲಿ ಸರ್ಕಾರಿ ಜಮೀನು 20 ಎಕರೆ ತೋರಿಸಿ ಪ್ರಜಾಸೌಧ ನಿರ್ಮಿಸೋಣ. ಪುಲಗಲ್ ಕ್ರಾಸ್ನಲ್ಲಿ ನನ್ನ ಜಮೀನು ಇಲ್ಲ. ನನ್ನ ಮೇಲೆ ಅಪಪ್ರಚಾರ ಮಾಡುತ್ತಿದ್ದಾರೆ. ನನಗೆ ಈ ಭಾಗದಲ್ಲಿ ಆಸ್ತಿ ಮಾಡಲು ಬಂದಿಲ್ಲ, ಅಭಿವೃದ್ಧಿ ಮಾಡಲು ಬಂದಿರುವೆ. ಜನರು ಮತ ಹಾಕಿ ಗೆಲ್ಲಿಸಿದ್ದು ಅವರ ಋಣ ತೀರಿಸಬೇಕಾಗಿದೆ ಎಂದರು. ಜನಸ್ಪಂದನದಲ್ಲಿ 153 ಅರ್ಜಿಗಳನ್ನು ಸ್ವೀಕರಿಸಲಾಗಿ ಕಂದಾಯ 89, ಸಾರಿಗೆ 8, ಆರ್ಡಿಪಿ 15, ಪೊಲೀಸ್ 3, ಸಿಡಿಪಿಒ 2, ಇತರೆ ನಿವೇಶನ, ಸಾಗುವಳಿ ಚೀಟಿ, ಸ್ಮಶಾನ, ಇತರೆ ಸವಲತ್ತುಗಳಿಗೆ ಮನವಿಗಳು ನೀಡಲಾಯಿತು. ಶ್ರೀಶಕ್ತಿ ಸ್ವಸಹಾಯ ಸಂಘಗಳಿಗೆ 25 ಲಕ್ಷ ಹಣ ಸಾಲದ ಚೆಕ್ಕುಗಳನ್ನು ವಿತರಿಸಲಾಯಿತು. 25 ಜನ ಎಸ್ಸಿ ಎಸ್ಟಿ ರೈತರಿಗೆ ಕೊಳವೆ ಬಾವಿಗಳ ಸಲಕರಣೆಗಳನ್ನು ನೀಡಲಾಯಿತು. ಜನಸ್ಪಂದನದಲ್ಲಿ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಭಾಸ್ಕರ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ವೈ ನವೀನ್ ಭಟ್, ಉಪವಿಭಾಗಾಧಿಕಾರಿ ಡಿಎಚ್ ಅಶ್ವಿನ್, ಚೇಳೂರು ತಾಲೂಕು ತಹಶೀಲ್ದಾರ್ ಶ್ವೇತಾ, ತಾಲೂಕು ಪಂಚಾಯಿತಿ ಇಒ ಜಿವಿ ರಮೇಶ್, ಚೇಳೂರು ಪಶು ಇಲಾಖೆಯ ಸಹಾಯಕ ನಿರ್ದೇಶಕ ಕುಲಕರ್ಣಿ, ಸಮಾಜ ಕಲ್ಯಾಣ ಇಲಾಖೆಯ ಜಿಸಿ ಮಂಜುಳಾ, ಶಿರಸ್ತೇದಾರ್ ಎಸ್ಎಲ್ ಸತೀಶ್, ಕಂದಾಯ ಅಧಿಕಾರಿ ಎಂಎನ್ ಈಶ್ವರ್, ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಪಿಆರ್ ಚಲಂ, ಚೇಳೂರು ತಾಲೂಕು ಮಟ್ಟದ ಅಧಿಕಾರಿಗಳು, ಸಿಬ್ಬಂದಿ ಹಾಜರಿದ್ದರು. ಚೇಳೂರು ತಾಲೂಕಿನ ಹಲವಾರು ಸಂಘಗಳ ಪ್ರತಿನಿಧಿಗಳು ವಿವಿಧ ಸಮಸ್ಯೆಗಳ ಬಗ್ಗೆ ಮನವಿಗಳನ್ನು ನೀಡಲಾಯಿತು. ಸಭೆಯಲ್ಲಿ ಚೇಳೂರು ಪಟ್ಟಣದಲ್ಲಿ ಪ್ರಜಾಸೌಧ ಮಾಡಬೇಕು. 100 ಎಕರೆ ಜಮೀನಿದೆ. ಅಧಿಕಾರಿಗಳು ಮತ್ತು ಶಾಸಕರಾದ ನೀವು ಸರ್ವೆ ಮಾಡಿ ಕೊಡಬೇಕಾಗಿದೆ. ನಾವು ಅಧಿಕಾರಿಗಳಲ್ಲ. ಚೇಳೂರು ತಾಲೂಕಾದ ನಂತರ ಭೂ ಕಬಳಿಕೆದಾರರು ತಮ್ಮ ಸ್ವಾರ್ಥಕ್ಕಾಗಿ ಚೇಳೂರನ್ನು ತಾಲೂಕು ಪ್ರಜಾಸೌಧ ಚೇಳೂರಿನಲ್ಲೇ ಮಾಡದೆ ಆಂಧ್ರ ಗಡಿಯಲ್ಲಿ ಮಾಡಿದ್ದಾರೆ. ಹೋರಾಟ ಮಾಡುತ್ತೇವೆಂದು ರೈತ ಸಂಘದ ನಾರಾಯಣಸ್ವಾಮಿ ಮನವಿ ಪತ್ರ ನೀಡಿದರು. ಪುಲಗಲ್ ಕ್ರಾಸ್ ಹತ್ತಿರದ ಆಂಧ್ರ ಗಡಿಯಲ್ಲೇ ಪ್ರಜಾಸೌಧ ಮಾಡಬೇಕಾಗಿದೆ. ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ. ಇಲ್ಲ ಎಂದರೆ ಹೋರಾಟಗಳಿಗೆ ನಾವು ಬೀದಿಗಿಳಿದು ಗಲಾಟೆ ಮಾಡಲು ಸಿದ್ಧವಿದ್ದೇವೆ. ಎಚ್ಚರ ಎಂದು ಇತ್ತೀಚೆಗೆ ಪ್ರಜಾಸೌಧ ಚೇಳೂರಿನಲ್ಲಿ ಮಾಡಲು ಪ್ರತಿಭಟನೆಗಳು ಮಾಡಿದ ಪ್ರತಿಭಟನಾಕಾರರಿಗೆ ಎಚ್ಚರಿಕೆ ನೀಡಿ ಜಿಲ್ಲಾಧಿಕಾರಿಗಳಿಗೆ ಕಾಂಗ್ರೆಸ್ ಪಕ್ಷದ ಪುಲಗಲ್ ಪಿಎಲ್ ಬಾನಪ್ರಭು ಮನವಿ ಪತ್ರ ನೀಡಿದರು. ವರದಿ ಲೋಕೇಶ್ ಪಿವಿ, ಪ್ರಜಾಪವರ್ ಟಿವಿ, ಚೇಳೂರು ತಾಲೂಕು. ಇದನ್ನು ಎಲ್ಲಿಂದ ಮಾಡಬೇಕು ಅಂದಾಗ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಿಂದ ಬಹಳಷ್ಟು ದೂರದಲ್ಲಿ ಈ ಒಂದು ತಾಲೂಕು ಕೇಂದ್ರ ಇದೆ. ಇದು ಬೇರೆ ಅಂದ್ರೆ ಆಂಧ್ರದ ರಾಜ್ಯಕ್ಕೆ ಒಂದು ಗಡಿ ಭಾಗದಲ್ಲಿ ಇರ್ತಕ್ಕಂತಹ ಒಂದು ತಾಲೂಕಿದು. ಹಾಗಾಗಿ ಇಲ್ಲಿಂದ ಚಿಕ್ಕಬಳ್ಳಾಪುರಕ್ಕೆ ಬರ್ತಕ್ಕಂಥ ಜನರಿಗೆ ಯಾವ್ದಾದ್ರು ಒಂದು ಇಲಾಖೆಗಳಿಗೆ ಸಂಬಂಧಪಟ್ಟಂತ ಕೆಲಸಗಳನ್ನ ಪಡಿಬೇಕು ಅಂತ ಹೇಳಿದ್ರೆ ಅವರು ಬಹಳಷ್ಟು ದೂರವನ್ನ ಕ್ರಮಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಇರ್ಬೋದು ಅಥವಾ ಜಿಲ್ಲಾ ಪಂಚಾಯತಿಗಳ ಕಚೇರಿ ಇರ್ಬೋದು, ಯಾವುದೇ ಜಿಲ್ಲಾ ಮಟ್ಟದ ನಮ್ಮ ಅನೇಕ ನಿಮ್ಮ ಕರ್ತವ್ಯ ಹೋಗಿರುತ್ತೆ, ಇಲ್ಲ ಕೆಲಸ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಿಗೆ ನೀವು ಹೋಗಿ ಚಿಕ್ಕಬಳ್ಳಾಪುರದಲ್ಲಿ ಕಾಯ್ಕೊಂಡು ಇಲ್ಲೇ ಬಂದಿರ್ತಾರೆ. ಒಂದು ಪತ್ರದ ಮುಖಾಂತರ ಅವ್ರು ಮನವಿ ಕೊಟ್ಟ ಖಂಡಿತವಾಗ್ಲೂ ಅವರನ್ನ ಅದನ್ನು ಮಾಡುವಂತ ಕೆಲಸ ಮಾಡ್ತಾರೆ. ಎಡಿಸಿ ಅವರಿದ್ದಾರೆ, ಇನ್ನೆಲ್ಲ ಜಿಲ್ಲಾ ಮಟ್ಟ ಬಿಡಿ ಎಲ್ಲರೂ ಇದ್ದಾರೆ, ಎಲ್ಲಾ ಅಧಿಕಾರಿಗಳಿದ್ದಾರೆ ನಿಮ್ಮ ಸಮಸ್ಯೆ ಇತ್ಯರ್ಥಪಡಿಸಕ್ಕೆ. ಓನ್ಲಿ ನಾನು ಹೇಳಿದ್ದೀಗ ಪಂಚಾಯತಿ ಪಟ್ಟಂಗೆ ಕಂದಾಯ ಪಟ್ಟಂಗೆಲ್ಲ ಬೇರೆ ಏನೇ. ಇದು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಈ ಜನತಾ ದರ್ಶನ ಕಾರ್ಯಕ್ರಮಗಳನ್ನ ಮಾಡಬೇಕೆಂತಕ್ಕಂಥ ಒಂದು ಸೂಚನೆಯನ್ನ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ನೀಡಿದ್ರು. ಆ ಹಿನ್ನೆಲೆಯಲ್ಲಿ ನಾವು ಪ್ರಥಮ ಬಾರಿಗೆ ಒಂದು ಸುತ್ತಿನ
ಜನತಾ ದರ್ಶನ ಕಾರ್ಯಕ್ರಮಗಳನ್ನ ಮೊದಲು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರವರ ಅಧ್ಯಕ್ಷತೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿಯೂ ಕೂಡ ನಾವು ನದಿ ಮೂಲಕ ಬರುವಂತ ಒಂದು ಏನಾದ್ರೂ ಯೋಜನೆ ಮಾಡಬೇಕು ಅಂತ ಇಷ್ಟೊತ್ತು ನಾವು ಯೋಚನೆ ಮಾಡ್ತಾ ಇದ್ವಿ. ಖಂಡಿತವಾಗಿಯೂ ಈ ಭಾಗಕ್ಕೆ ಒಂದು ನದಿಯ ಮೂಲಕ ಬೇರೆ ಬಿಡಿ ಬೋರ್ವೆಲ್ ಅದೆಲ್ಲ ಮಾಮೂಲಿ ಇರೋದು, ಅಂಥದ್ದೊಂದು ಯೋಜನೆ ರೂಪಿಸಿ ಈ ಭಾಗಕ್ಕೆ ಶುದ್ಧ ಕುಡಿಯುವ ನೀರು ಕೊಡಕ್ಕೆ ನಮ್ಮ ಒಂದು ಆಲೋಚನೆ ಇದೆ. ಖಂಡಿತವಾಗ್ಲೂ ಆ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡ್ತೀನಿ, ಕೆಲಸನೂ ಮಾಡ್ತೀನಿ ಅನ್ನೋ ಮಾತು ವೇದಿಕೆಗೆ ಈಗ ಒಂದು ನನ್ನ ಮಾತನ್ನು ಕೊಡುತ್ತಾ, ನೀವು 10 ಎಕರೆ ಎಲ್ಲ ಜಮೀನು ತೋರಿಸಿದ್ರೆ ಅಲ್ಲೇ ಕಚೇರಿ ಪ್ರಾರಂಭ ಮಾಡೋದಂತೂ ಗ್ಯಾರಂಟಿ. ಇದರಲ್ಲಿ ಯಾವ ಸಂಶಯನೂ ಬೇಡ ಯಾರಿಗೂ. ಯಾಕಂದ್ರೆ ಕೆಲವರಿಗೆ MLA ಇಂಟ್ರೆಸ್ಟ್, ನನಗೆ ಯಾವ ಇಂಟ್ರೆಸ್ಟ್ ಇಲ್ಲ ಇಲ್ಲಿ. ನನಗೆ ಒಂದು ಒಳ್ಳೆ ಜಾಗದಲ್ಲಿ ಮಾಡಬೇಕು ಅಂತ ಆಸೆ ಬಿಟ್ಟೆ ಇಲ್ಲಿ ತಾಲೂಕಲ್ಲಿ ನೋಡಿದ್ವಿ, ಇಲ್ಲಿ ಚೇಳೂರು ಲಿಮಿಟ್ ಅಲ್ಲಿ ಸಿಗದೇ ಇದ್ದಾಗ ಸ್ವಲ್ಪ ದೂರದಲ್ಲಿ ನೋಡ್ಬೇಕಾದ್ರೆ ನೋಡಿದ್ದೀನಿ ಅಷ್ಟೇ. ಈಗಲೂ ವೇದಿಕೆಯ ಮೇಲಿಂದ ಗೌರವಾನ್ವಿತ ಸಂಸದರಿಗೆ ನಾನು ಮಾತು ಕೊಡ್ತಾ ಇದ್ದೀನಿ. ಸರ್, ನಾನು 2-3 ಸಲ ವಿಧಾನಸೌಧದಲ್ಲಿ ಧ್ವನಿ ನಾನು KDP ಮೀಟಿಂಗ್ನಲ್ಲಿ ಇರ್ತಿದ್ದೀನಿ. ಒಂದು 4-5 ಸಲ ಅದನ್ನು ನಿಲ್ಲಿಸೋವಂಥ ಪ್ರಯತ್ನ ನಾನೇ ಖುದ್ದಾಗಿ ಮಾಡಿದ್ದೀನಿ. ಪೊಲೀಸ್ ಡಿಪಾರ್ಟ್ಮೆಂಟು, ತಹಸೀಲ್ದಾರ್ ಆಲ್ಮೋಸ್ಟ್ ಒಂದು ಲೆವೆಲ್ಗೆ ಬಂದಿದೆ. ಈಗ ತಾವು ಪ್ರಸ್ತಾಪ ಮಾಡ್ತಾ ಇದ್ದೀರಾ, ಗುಡಿಬಂಡೆಯಲ್ಲಂತೂ ಈಗ ಯಾವ ಗಣಿಗಾರಿಕೆ ನಡೀತಾ ಇಲ್ಲ. ನಾನು ಮೊನ್ನೆ ತಹಸೀಲ್ದಾರ್ ಕರ್ತಿದ್ದೆ, ಯಾವ್ಯಾವ ನಡೀತಾ ಇದೆ. ಸದ್ಯಕ್ಕೆ ಚಿಕ್ಕಬಳ್ಳಾಪುರ ಅಂಟಿಕೊಂಡಿರುವಂಥ ಕೀಲುಕುಂಟ್ಲಪಲ್ಲಿ ಹತ್ರ ಮಾತ್ರ ನಡೀತಾ ಇದೆ. ಆ ಚಿಕ್ಕಬಳ್ಳಾಪುರ ಅಟ್ಯಾಚ್. ಅದು ಬಿಟ್ಟರೆ ಈ ಕಡೆ ಗುಡಿಬಂಡೆ ಸೈಡಲ್ಲಂತೂ ಯಾವ್ದು ನಡೀತಾ ಇಲ್ಲ.